ಇದೀಗ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಮುಂದೆ ಇಂದಿನ ತಂತ್ರಜ್ಞಾನದ ಕುರಿತು ಹೇಳುವುದಾದರೆ, ನಮ್ಮ ಭಾರತ ತಂತ್ರಜ್ಞಾನಿಕವಾಗಿ ಮುಂದುವರಿಯುತ್ತಿರುವ ರಾಷ್ಟ್ರ ಅಲ್ವಾ? ಭಾರತ ತಂತ್ರಜ್ಞಾನಿಕವಾಗಿ ನಿರಂತರವಾಗಿ ಮುಂದುವರಿಯುತ್ತಿದೆ. ಒಟ್ಟಿನಲ್ಲಿ ಜಗತ್ತಿನ ತಂತ್ರಜ್ಞಾನವೇ ಇವತ್ತು ಜಿಗಾಬೈಟಿನಿಂದ ಟೆರಾಬೈಟಿನ ಆಚೆಗೂ ನಡೆದು ಇದೀಗ ಆಧುನಿಕವಾಗಿ AI ತಂತ್ರಜ್ಞಾನದತ್ತ ಬಂದು ನಿಂತಿದೆ. ಈ ಸಂದರ್ಭದಲ್ಲಿ ಮೊಬೈಲ್ ಬಳಕೆ, ಸೋಷಿಯಲ್ ಮೀಡಿಯಾಗಳ ಬಳಕೆ ನಿರಂತರವಾಗಿ ಮುಂದುವರಿಯುತ್ತಿದೆ. ಅದರಲ್ಲಿ ಋಣಾತ್ಮಕ ಅದೇ ರೀತಿ ಧನಾತ್ಮಕ ವಿಚಾರಗಳು ನಾವು ಕಾಣಬಹುದಾಗಿದೆ. ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಉತ್ತಮ ರೀತಿಯಲ್ಲೂ ನಡೆಸಬಲ್ಲವು, ನಮ್ಮನ್ನು ಕೆಟ್ಟ ಹಾದಿಗೂ ತಳ್ಳಬಲ್ಲವು. ಅಂತಹ ವಿಚಾರವನ್ನು ಯಾವ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳು, ಮೊಬೈಲ್, ಯಾವ ರೀತಿಯಲ್ಲಿ ಇಂದಿನ ತಂತ್ರಜ್ಞಾನವು ನಮ್ಮ ಮೇಲೆ ಕೆಡುಕು ಮತ್ತು ಒಳಿತುಗಳ ಪ್ರಭಾವವನ್ನು ಬೀರಿಸುತ್ತದೆ ಎನ್ನುವುದನ್ನು ತಮ್ಮ ನಾಟಕದ ಮೂಲಕ ಮಾಡಲು ಬರುತ್ತಿದ್ದಾರೆ ಸಫೀದಾ ಮತ್ತು ತಂಡ. ಅಮ್ಮ ಅಮ್ಮ, ನನ್ನ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಮೊಬೈಲ್ ಇದೆ ಅಮ್ಮ, ನಂಗೆ ಮಾತ್ರ ಮೊಬೈಲ್ ಇಲ್ಲ. ಒಂದು ಮೊಬೈಲ್ ತೆಗೆಸ್ಕೊಡ್ತೀಯ ಅಮ್ಮ ಅಪ್ಪನ ಹತ್ರ ಹೇಳಿ? ಏನಮ್ಮ ಗೊತ್ತಾ, ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ನಮಗೆ ಸಾಕ್ತಿದ್ದಾರೆ ನೋಡು, ಎಷ್ಟು ಫೀಸ್ ಕಟ್ಟಕ್ಕೆ ನಿಂಗೆ ಕಷ್ಟ ಆಗ್ತಿದೆ ನೋಡು. ಇವಾಗೆಲ್ಲ ಮೊಬೈಲ್ ಬೇಕಮ್ಮ. ಪ್ಲೀಸ್ ಅಮ್ಮ, ಎಲ್ರಿಗೂ ಮೊಬೈಲ್ ಇದೆ, ನಂಗೆ ಮಾತ್ರ ಮೊಬೈಲ್ ಇಲ್ಲ, ನನಗೂ ಬೇಕು ಮೊಬೈಲ್. ಬೇಡಮ್ಮ, ಇವಾಗ ಬೇಡ, ಪ್ಲೀಸ್ ಅಮ್ಮ, ಕೇಳಮ್ಮ ಸ್ವಲ್ಪ. ಏನಮ್ಮ, ನಾನು ಅಪ್ಪನ ಹತ್ರ ಹೇಳ್ತೇನೆ, ನಂಗೆ ಗೊತ್ತಿಲ್ಲ. ಅಮ್ಮ ಅಪ್ಪ ಬಾರಿ ಚರ್ಚಲಿದೆ ಮಗಳು. ಅಪ್ಪ ನೋಡಪ್ಪ, ಇಲ್ಲಿ ನೋಡು, ನನಗೆ ಕ್ಲಾಸಲ್ಲಿ ಎಲ್ಲರಿಗೆ ಮೊಬೈಲ್ ಇದೆ, ನನಗೆ ಮಾತ್ರ ಮೊಬೈಲ್ ಇಲ್ಲ. ಈ ಅಮ್ಮ ಹೇಳಿದರೆ ಕಷ್ಟ ಅದಿದೆ ಅಂತ ಹೇಳ್ತಾರೆ. ಪ್ಲೀಸ್ ಅಪ್ಪ ಒಂದು ಮೊಬೈಲ್ ತೆಗೆಸ್ಕೊಡಪ್ಪ, ಪ್ಲೀಸ್ ಅಪ್ಪ. ಹಾಗಲ್ಲ ರೀ, ಇವಾಗ ನೋಡಿ ಇವಳು ಫೀಸ್ ಕಟ್ಟೋಕೆ ಇಷ್ಟು ಕಷ್ಟಪಡ್ತಿದ್ರೆ ಮೊಬೈಲ್ ಎಲ್ಲ ಬೇಕಾ ಇವಾಗ? ಹಾಗೇನಿಲ್ಲ ಕಣೆ, ಒಳ್ಳೆ ಕಲಿಯೋ ಹುಡುಗಿ ಅಲ್ವಾ. ಅಪ್ಪ ಕ್ಲಾಸಲ್ಲಿ ಎಲ್ಲ ಅಸೈನ್ಮೆಂಟ್, ನೋಟ್ಸ್ ಎಲ್ಲ ಅವರು ಮೊಬೈಲ್ ನೋಡ್ಕೊಂಡೇ ಮಾಡ್ತಾರೆ, ನಂಗೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಅಸೈನ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಉಂಟಂತಲ್ಲ, ಹೇಗಾದ್ರೂ ಸಾಲ ಆದ್ರೂ ಮಾಡಿ ತಂದು ಕೊಡ್ತೇನೆ ಆಯ್ತಾ? ನಿಮ್ಮ ಅಪ್ಪ ಮಗಳಿದ್ದು ಇಬ್ರದ್ದು ಇದೇ ಆಯ್ತು. ನಿಜಾನಪ್ಪ? ಥ್ಯಾಂಕ್ ಯು ಅಪ್ಪ. ಮಗಳೇ ನೋಡ್ ನಾನು ಏನ್ ತಂದಿದ್ದೇನಂತ. ಹಾಯ್ ಮೊಬೈಲ್. ಅಮ್ಮ ನೋಡು, ನಂಗೆ ಹೊಸ ಮೊಬೈಲ್ ತಂದು ಕೊಟ್ರು ಅಪ್ಪ. ಖುಷಿ ಆಯ್ತಾ? ಖುಷಿ ಆಯ್ತು, ಥ್ಯಾಂಕ್ ಯು ಅಪ್ಪ. ಚೆನ್ನಾಗಿ ಕಲಿ ಆಯ್ತಾ? ಕುತ್ಕೊಂಡು ಊಟಕ್ಕೆ ಬನ್ರಿ. ರಾಣಿ, ಏ ರಾಣಿ, ಹಾ ಊಟಕ್ಕೆ ಬಾರಮ್ಮ, ಊಟಕ್ಕೆ ಬಾರಮ್ಮ. ಬರ್ತೀನಮ್ಮ, ಯಾಕೆ ಕರಿತಾ ಇರ್ತೀರಿ? ರಾಣಿ ರಾಣಿ ಬಾ ಅಂತ ಹೇಳಿದಲ್ಲ. ಹಾ ಅಪ್ಪ ಬರ್ತೀನಿ ಹೇಳಿದ್ನಲ್ಲ, ಬರ್ತೇನೆ. ಇಷ್ಟು ಅರ್ಜೆಂಟ್ ಏನು ನಿಮಗೆ? ಈ ಟೈಮ್ನಲ್ಲಿ ಯಾರ್ರೀ ಊಟಕ್ಕೆ ಮಾಡುವಾಗ ಕಾಲ್ ಮಾಡ್ತಿರೋದು? ನಿಲ್ಲಿ ನೋಡಿ ಬರ್ತೇನೆ. ಫೋನಲ್ಲಿ ಹಲೋ, ಹಾಂ ಹೌದು ನಾನೇ. ಹೌದಾ, ಸರಿ ಸರಿ, ನಾವು ನೋಡ್ಕೊಳ್ತೇವೆ. ಯಾರೇ ಕಾಲ್ ಮಾಡಿದೀಗ? ರಾಣಿ ಕಾಲೇಜಿಂದ ರೀ. ಏನಂತೆ ನಮ್ಮ ಮಗಳ ಬಗ್ಗೆ ಏನು ಹೇಳಿದ್ರು? ನಿಮ್ಮ ಮಗಳ ಬಗ್ಗೆ ಏನಂತ ಹೇಳಿ, ಮೊಬೈಲ್ ತೆಗೆದು ಕೊಟ್ಟಿದ್ದೀರಲ್ಲ, ಕಾಲೇಜಲ್ಲಿ ಓದಲ್ಲ ಅಂತೆ, ಟೀಚರ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತೆ. ಯಾರು, ನನ್ನ ಮಗ್ಳ? ನಿಮ್ಮ ಮಗಳೇ. ಕೇಳಿ ನೋಡ್ತೇನೆ. ರಾಣಿ ರಾಣಿ. ಹಾಪ, ಎಷ್ಟು ಕರೆಯೋದು ನೀವೊಂದು. ಏನು ಕಾಲೇಜಲ್ಲೆಲ್ಲ ಕಲಿಯೋದಿಲ್ಲ ಅಂತೆ, ಟೀಚರ್ಸ್ನವ್ರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತೆ. ಯಾರು ಹೇಳಿದ್ರು? ನಿಮ್ಮ ಟೀಚರ್ ಕಾಲ್ ಮಾಡಿದ್ರು. ಓ, ಇಲ್ಲಿಗೂ ಬಂದ್ರಾ? ಅಲ್ಲಿ ಕಾಲೇಜ್ ಹೋದ್ರೆ ಅಲ್ಲಿ ಕಲಿ ಅಂತಾರೆ, ಇಲ್ಲಿ ಬಂದರೆ ಇಲ್ಲಿ ಕಲಿ ಅಂತಾರೆ. ನಾನು ಕಲಿತೀನಮ್ಮ, ನಂಗೆ ಗೊತ್ತು ಕಲಿಬೇಕಾ ಬೇಡವಾ ಅಂತ. ಎಲ್ಲರೂ ಹೇಳ್ಬೇಕಂತಿಲ್ಲ, ಎಷ್ಟು ಟಾರ್ಚರ್ ಕೊಡ್ತೀರಿ. ಊಟ ಮಾಡಿ. ನಂಗೆ ಬೇಡ.
ಹಲೋ, ಏನು ಬೇಬಿ ಕಾಲ್ ಮಾಡಿದ್ದು? ಇಲ್ಲಿ ಕೇಳಿಸ್ಕೊ, ನೀನು ತುಂಬ ಪರ್ಸ್ನಲ್ ಫೋಟೋಸ್, ಹಾಗೆ ನಾನು ನೀನು ಜೊತೆಗಿರೋ ತುಂಬ ಪ್ರೈವೇಟ್ ಫೋಟೋಸ್ ಎಲ್ಲ ನನ್ನ ಕೈನಲ್ಲಿದೆ. ಹಾಂ, ಅದಕ್ಕೆ ನಾಳೆ ಸಂಜೆ ಒಳಗೆ 50 ಲಕ್ಷ ನೀನು ಕೊಡದೆ ಹೋದರೆ ಇದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೀನಿ. ನೀನೇನ ಮಾತಾಡ್ತಾ ಇದ್ದೀಯಾ? ನಂಗೆ ಅರ್ಥ ಆಗ್ತಾಯಿಲ್ಲ, ಏನು ಮಾತಾಡ್ತಿದ್ದಿ? ನಾನೇ ಮಾತಾಡ್ತಾ ಇರೋದು. ದೇವ್ರೆ, ಏನು ಮಾಡಲಿ ಈಗ? ಅಮ್ಮನ ಹತ್ರ ಹೇಳೋದಕ್ಕಾಗಲ್ಲ. ಅವ್ರ ಹತ್ರ ಹೇಳಿದರೆ ಗ್ಯಾರಂಟಿ ಅಪ್ಪನ ಹತ್ರ ಹೇಳ್ತಾರೆ. ಅವ್ರು ಇದನ್ನು ತಿಳ್ಕೊಂಡ್ರೆ ನಿಜ ಇದನ್ನು ಸಹಿಸಲ್ಲ. ದೇವ್ರೆ, ಯಾರ ಹತ್ರ ಹೇಳಿ, ಏನು ಮಾಡಲಿ? ಏ ರಾಣಿ, ಊಟಕ್ಕೆ ಬಾರೆ. ಇವಳು ಒಳ್ಳೆಯದೊಂದು. ರಾಣಿ, ರಾಣಿ, ಏನು ಮಾಡ್ಕೊಂಡೆ? ಅಯ್ಯೋ, ಹಲೋ ರೀ, ಬೇಗ ಬನ್ರಿ, ಇಲ್ಲಿ ರಾಣಿ ಏನೋ ಮಾಡ್ಕೊಂಡಿದ್ದಾಳೆ. ಏ ರಾಣಿ, ರಾಣಿ, ಏನಾಯ್ತಮ್ಮ ರಾಣಿ? ರಾಣಿ ನೋಡ್ರಿ, ನೋಡ್ರಿ ಸ್ವಲ್ಪ. ನಮ್ಮ ಮಗಳು ಯಾವುದನ್ನು ಎಷ್ಟು ಉಪಯೋಗಿಸಬೇಕು ಅಷ್ಟೇ ಉಪಯೋಗಿಸಬೇಕು, ಯಾರನ್ನು ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು, ಎಲ್ಲವೂ ಮಿತಿಯಲ್ಲಿರಬೇಕು. ಇಲ್ಲದಿದ್ದರೆ ನಮ್ಮ ಮಗಳಿಗೆ ಬಂದ ಸ್ಥಿತಿ ಅದು ನಿಮಗೂ ಬರ್ಬೋದು. ನಾವು ಮಾಡೋ ತಪ್ಪುಗಳು ಅದು ನಮಗೆ ಸಣ್ಣದಂತ ಅನಿಸ್ಬೋದು, ಆದರೆ ಅದರಿಂದ ಆಗುವ ಪರಿಣಾಮ ಅದು ನಮ್ಮನ್ನು ಸಾವಿನವರೆಗೂ ಕೂಡ ಕೊಂಡೊಯ್ಯಬಹುದು. ಆದ್ದರಿಂದ ಮೊಬೈಲ್ ಆಗಿರಲಿ, ಸಾಮಾಜಿಕ ಜಾಲತಾಣವಾಗಿರಲಿ, ಅಪರಿಚಿತರನ್ನು ನಂಬುವಾಗಿರಲಿ, ಜಾಗರೂಕತೆಯಿಂದಿರಿ.